ಹಾಯ್ ಫ್ರೆಂಡ್ಸ್, ನಾನು ಮಾತಾಡ್ತಾ ಇರೋದು ಮಂಜುಳಾ, ಬ್ಯಾಂಗ್ಳೂರ್. ಇವತ್ತು ಭೀಮ ಅಮಾವಾಸ್ಯೆದು ಮನೆಯದು ಪೂಜೆ ಮಾಡಿದ್ದು ಅಪ್ಲೋಡ್ ಮಾಡಿದ್ದೆ. ಅದು ಕಾಪಿ ರೇಟ್ ಅಂತ ಬಂದಿದೆ. ಸತಿ ಜರ್ಕಿನ್ ಜಿಪ್ಪಿ ಹೇಗೆ ಹಾಕೋದು, ಬ್ಯಾಗ್ ಜಿಪ್ಪಿ ಹೇಗೆ ಹಾಕೋದು, ಕೆಲವೊಂದು ಐಟಮ್ ಹಾಕಿದ್ದೆ. ಕಾಪಿ ರೇಟ್ ಬಂತು ಅಂತ ನಾನು ಡಿಲೀಟ್ ಮಾಡಿದೆ. ಮೇ ಬಿ ನನಗಿಂತ ಮುಂಚೆ ಯಾರಾದರೂ ಹಾಕಿದ್ದಾರೇನೋ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡಿದೆ. ಆದರೆ ಇವತ್ತು ಭೀಮ ಅಮಾವಾಸ್ಯೆ ಪೂಜೆ ಮಾಡಿದ್ದು ಕಾಪಿ ರೇಟ್ ಅಂತ ಬಂದಿದೆ. ಅದು ಯಾಕೆ ಬಂದಿದೆ ಅಂತ ನಂಗೆ ಗೊತ್ತಾಗಲಿಲ್ಲ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಹಿಂದೂಗಳು ಸಂಪ್ರದಾಯ ಕೆಲವರು ಮನೆಯಲ್ಲಿ ಇದೇ ರೀತಿ ಪದ್ಧತಿಯಲ್ಲಿ ಪೂಜೆ ಮಾಡ್ತೀವಿ. ನಮ್ಮನೆ ಕಳಶ ಆಗಲಿ, ನಮ್ಮನೆ ಫೋಟೋ ಆಗಲಿ, ಇದೇ ರೀತಿ ಎನಿ ಟೈಮ್ ಇದೇ ಪದ್ಧತಿಯಲ್ಲಿ ನಮ್ಮ ತಾಯಿಯರು ನಡ್ಸ್ಕೊಂಡು ಬರ್ತಾ ಇರೋದು. ನಾವು ಅದೇ ರೀತಿ ಮನೆಯಲ್ಲಿ ಪೂಜೆ ಮಾಡೋದು. ನಾನು ಜಾಯಿನ್ ಆಗಿ 2 months ಆಗಿದೆ ಈ ವಿಡಿಯೋಸ್ ಮಾಡ್ತಾ ಇರೋದು. ಇದು ಫಸ್ಟ್ ಟೈಮ್ ನಮ್ಮ ಭೀಮ ಅಮಾವಾಸ್ಯೆ ಬಂದಿರೋದು. ಇವತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಈಗ ಜಸ್ಟ್ ಇವಾಗ ನೋಡಿಕೊಂಡೆ ಕಾಪಿ ರೇಟ್ ಅಂತ ಬಂದಿದೆ. ಯಾಕೆ ಕಾಪಿ ರೇಟ್ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ನಾವು ಹೊಸದಾಗಿ ಜಾಯಿನ್ ಆಗಿರೋದ್ರಿಂದ ನಮಗೆ ಇದರಲ್ಲಿ ಮಿಸ್ಟೇಕ್ ಏನು ಇದರಲ್ಲಿ ಐಡಿಯಾ ನಮ್ಗೆ ಗೊತ್ತಿಲ್ಲ. ಯಾವ ರೀತಿ ಹೇಗೆ ಹಾಕಬೇಕು ಅಂತ ಸರಿಯಾಗಿ ನನಗೆ ಗೊತ್ತಿಲ್ಲ. ಟೆಕ್ನಾಲಜಿ ನನಗೆ ಗೊತ್ತಿಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ನಾನು ಮಾತಾಡಿದ್ರಿಂದ. ಬಟ್ ನನಗೂ ಸ್ವಲ್ಪ ಡೌಟ್ ಇದೆ, ಅದರಿಂದ ನಾನು ಕೇಳ್ತಾ ಇದ್ದೀನಿ. ನೀವು ತಿಳಿಸಿದ್ರೆ ನಂದೇನು ತಪ್ಪಿದೆ ನಾನು ಡಿಲೀಟ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆ ಸಂಪ್ರದಾಯ ಬಂದಿರೋ ಪದ್ಧತಿಲಿ ನಾನು ಮಾಡಿರೋದು. ನಾವು ಇನ್ನೊಬ್ಬರು ನೋಡಿ ಕಲ್ತಿಲ್ಲ. ಇದು ಎಲ್ಲ ಮನೆ ಸಂಪ್ರದಾಯನೂ ಇದೇ ರೀತಿ ಇರುತ್ತೆ. ಕೆಲವರು ಮನೆ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ. ನಮ್ಮನೆ ಪದ್ಧತಿ ಹೀಗೆ ಇದೆ. ನಾನು ಇದೇ ರೀತಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ನಾವು ಯಾವುದು ಇದು ಮಾಡಿದ್ದಿಲ್ಲ. ಬಟ್ ಇದು ಯಾಕೆ ಕಾಪಿ ರೇಟ್ ಅಂತ ಕಳಿಸಿದ್ದೀರಾ ನಂಗೆ ಅರ್ಥ ಆಗಲಿಲ್ಲ. ದಯವಿಟ್ಟು ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ. ನಾವು ಕನ್ನಡದವರು ನಮ್ಮ ಮನೆ ಪದ್ಧತಿಯಿಂದ ನಾವು ಮಾಡಿದ್ದೀವಿ. ಅದನ್ನ ತಿಳಿಸಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ನಾನು ತಪ್ಪೇನು ಸರಿ ಏನೋ ತಿಳ್ಕೊತೀನಿ. ಬಾಯ್, ಥ್ಯಾಂಕ್ ಯು.